ನೂತನ ಸೃಷ್ಟಿ ಆದರೆ ಮಾತ್ರ ದೇವರು ಹೇಳ್ತಾರೆ ನಿಮಗೆ ಶಾಂತಿಯು ಕರುಣೆಯು ನಿಮಗೆ ದೊರಕತ್ತೆ, ಸಮಾಧಾನ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ, ಕೌಟುಂಬಿಕ ಜೀವಿತದಲ್ಲಿ, ವೈಯಕ್ತಿಕ ಜೀವಿಗಳಲ್ಲಿ ಸಮಾಧಾನ ಇಲ್ಲ. ಸಮಾಧಾನ ನಿಮಗೆ ಹಣ ಕೊಡಲ್ಲ, ಸಮಾಧಾನ ನಿಮಗೆ ವಸ್ತು ಕೊಡಲ್ಲ, ಸಮಾಧಾನ ನಿಮಗೆ ವ್ಯಕ್ತಿ ಕೊಡೋದಿಲ್ಲ, ಸಮಾಧಾನ ನಿಮಗೆ ವಿದ್ಯೆ ಕೊಡೋದಿಲ್ಲ. ನಾವು ಕಾಣ್ತಕ್ಕಂಥ ಯಾವುದೇ ವಸ್ತುಗಳು, ಯಾವುದೇ ವ್ಯಕ್ತಿಗಳು ನಿಮಗೆ ಒಂದು ಸಂಪೂರ್ಣವಾದ ಒಂದು ಸಮಾಧಾನವನ್ನ ಈ ಜೀವನದಲ್ಲಿ ಜೀವಿಸೋ ತನಕ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಯೇಸು ಹೇಳಿದ್ದಾರೆ, ನಾನು ನನ್ನ ಸಮಾಧಾನವನ್ನೇ ನಿಮಗೆ ಇಡ್ತೀನಿ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಹಾಗಾಗಿ ಒಂದು ಸಮಾಧಾನ, ಶಾಂತಿ, ದೇವರ ಕೃಪೆ ನಮಗೆ ಬೇಕಾದ್ರೆ, ದೇವರ ಆಶೀರ್ವಾದಗಳನ್ನು ಅನುಭವಿಸಬೇಕಾದ್ರೆ ಅದರ ಮ್ಯಾಂಡೇಟ್ರಿ ಏನಂತೇಳಿ ನಾವು ಹೊಸ ಸೃಷ್ಟಿ ಆಗಬೇಕು. ಇದನ್ನ ಸಂತ ಪೌಲ ಹೇಳ್ತಾನೆ. ಹಾಗಾದ್ರೆ ನೀವು ಹೊಸ ಸೃಷ್ಟಿ ಆಗಿದ್ದೀರಾ ಅಂತ ಪ್ರಶ್ನೆ. ನೀವೇನಾದ್ರು ಹೊಸ ಸೃಷ್ಟಿ ಆಗಿದ್ರೆ ನೀವು ಚಿಂತೆ ಪಡೋದೇ ಬೇಡ. ನೀವು ಜೀವಂತ ಇರೋ ತನಕ ನಿಮ್ಮ ಅಗತ್ಯಗಳನ್ನು ಕರ್ತನ ಪೂರೈಸ್ತಾರೆ. ನಮ್ಮನ್ನ ಈ ಲೋಕಕ್ಕೆ ತಂದಿದ್ಯಾರು? ನಮ್ಮನ್ನ ಎತ್ತಿದ್ಯಾರು? ನಮ್ಮನ್ನ ಉಳಿಸಿದ್ಯಾರು? ನಮಗೆ ಜೀವ ಕೊಟ್ಟಿದ್ಯಾರು? ಸರ್ವಶಕ್ತನಾದ ದೇವರು, ಸಾರ್ವಭೌಮನಾದಂತ ದೇವರು. ಹಾಗೆ ದೇವ್ರು ಹೇಳ್ತಾರೆ, ಒಬ್ಬರು ಹೊಸ ಸೃಷ್ಟಿ ಆದ್ರೆ ದೇವ್ರು ಹೇಳ್ತಾರೆ ನಿನಗೆ ಶಾಂತಿ, ನಿನಗೆ ಸಮಾಧಾನ ಮತ್ತು ಕರುಣೆ. ವಾಕ್ಯ ಹೇಳ್ತದೆ ಕರುಣೆ, ದಯೆ. ಆಮೇಲೆ ಆ ಕರುಣೆ ನಿಮಗೆ ಬೇಕಾ? ಹೊಸ ಸೃಷ್ಟಿ ಆಗ್ಬೇಕು. ಓದ್ಕೊಳ್ಳುವ 15, ಸುನ್ನತಿ ಆಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೆ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು, ಹೊಸ ಸೃಷ್ಟಿಯೇ ಬೇಕು. ಆಮೇಲೆ ಕೆಲವೊಬ್ರು ಹೇಳ್ತಾರೆ ದೀಕ್ಷಾನ ತಗೊಂಡ್ಬಿಟ್ಟಿದ್ದೀನಿ. ಕೆಲವೊಬ್ರು ಹೇಳ್ತಾರೆ ಜನರಿಗೆ ದೀಕ್ಷಾನ ತಗೊಳ್ಳಿ, ದೀಕ್ಷಾನ ತಗೊಳ್ಳಿ, ದೀಕ್ಷಾ. ನಾನು ಹೇಳ್ತೇನೆ ದೀಕ್ಷಾನ ಮುಖ್ಯ ಅಲ್ಲ. ಫಸ್ಟ್ ಹೊಸ ಸೃಷ್ಟಿ ಆಗ್ಬೇಕು, ರಕ್ಷಣೆ ಹೊಂದಿರಬೇಕು. ಹೊಸ ಸೃಷ್ಟಿ ಆಗಿದೆ, ನೀನು ದೀಕ್ಷಾನ ತಗೊಂಡ್ರು ಏನು ಪ್ರಯೋಜನನೇ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ದೇವ್ರು ಹೇಳ್ತಾರೆ ನಾವು ಮೊದಲು ನಮಗೆ ಬೇಕಾಗಿದ್ದು ಹೊಸ ಸೃಷ್ಟಿ ಆಗ್ಬೇಕು. ಹೇಗೆ ಹೊಸ ಸೃಷ್ಟಿ? ಸತ್ಯವೇದದಲ್ಲಿ ಯೇಸು ಸ್ವಾಮಿಯನ್ನು ಒಬ್ಬ ವ್ಯಕ್ತಿ ರಾತ್ರಿ ಭೇಟಿ ಮಾಡ್ತಾನೆ. ಯಾವಾಗ ಹೇಳಿ? ರಾತ್ರಿ. ಅವನು ಯೋಹನ್ನ 3ನೇ ಅಧ್ಯಾಯದಲ್ಲಿ ಅದನ್ನ ನೋಡ್ತೇವೆ. ಒಂದು ದಿನ ಒಬ್ಬ ಫರಿಸಾಯರಲ್ಲಿ ಒಬ್ಬ ನಾಯಕ, ಅವನು ರಾತ್ರಿ ಯೇಸು ಸ್ವಾಮಿಯನ್ನ ರಹಸ್ಯವಾಗಿ ಭೇಟಿಯಾಗ್ಲಿಕ್ಕೆ ಬರ್ತಾನೆ. ಅವನು ಸಾಮಾನ್ಯವಾದ ಜನ ಅಲ್ಲ, ಅವನೊಬ್ಬ ನಾಯಕ, ಅವನೊಬ್ಬ ಫರಿಸಾಯ, ಅವನೊಬ್ಬ ಬುದ್ಧಿವಂತ. ಅವನು ಯಾವುದಕ್ಕೂ ಕೊರತೆ ಇಲ್ಲ. ಅವನಿಗೆ ಸ್ಥಾನ ಮಾನ ಎಲ್ಲ ಇದೆ. ಹಾಗಾಗಿ ಎಲ್ಲಿ ಯೇಸುವಲ್ಲಿ ಹಗಲೊತ್ತು ಬಂದು ಯೇಸುವನ್ನ ಭೇಟಿ ಮಾಡಿದ್ರೆ ನನ್ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೋ ಅಥವಾ ಅವಮಾನ ಆಗ್ಬಿಡತ್ತೋ ಅಂತ ಹೇಳಿ ಸಮಾಜದ ಆ ಗೌರವದ ನಿಮಿತ್ತವಾಗಿ ರಾತ್ರಿ ಯೇಸುವನ್ನ ಭೇಟಿ ಮಾಡ್ಲಿಕ್ಕೆ ಬರ್ತಾನೆ. ರಾತ್ರಿ ಯೇಸುವನ್ನ ಭೇಟಿ ಮಾಡ್ಲಿಕ್ಕೆ ಬಂದವನು ಏನ್ ಹೇಳ್ತಾನೆ? ಯೇಸುವಿನ ಬಗ್ಗೆ ಅವನು ತಿಳಿದಿದ್ದ. ನೋಡಿ, ಯೇಸುವಿನ ಬಳಿಗೆ ಬಂದು, ಹೌದಾ, ಕತ್ತಲಲ್ಲಿ ಬರ್ತಾ ಇದ್ದಾನೆ, ಯೇಸುವನ್ನು ಹೊಗಳ್ತಾ ಇದ್ದಾನೆ. ನೀನು ಗುರು, ನಿನ್ ಜೊತೆ ದೇವರಿದ್ದಾರೆ, ನಿನ್ನ ಮುಖಾಂತರ ಅನೇಕ ಸೂಚಕ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿ ಯಾರನ್ನು ಭೇಟಿ ಮಾಡ್ದ? ಯೇಸುವನ್ನು ಭೇಟಿ ಮಾಡಿದ. ಹಲ್ಲೆಲೂಯಾ. ಇಲ್ಲಿ ಗಮನಿಸಬೇಕು ಪ್ರಿಯರೇ, ಯೇಸುವನ್ನ ಭೇಟಿ ಮಾಡಿದ್ರೆ ಸಾಲದು, ಆಲಯಕ್ಕೆ ಬಂದರೆ ಸಾಲದು, ಯೇಸುವಿನ ಬಗ್ಗೆ ತಿಳಿದಿದ್ದರೆ ಸಾಲದು, ಯೇಸುವಿನ ವಾಕ್ಯ ಬಗ್ಗೆ ಅರಿತಿದ್ದರೆ ಸಾಲದು, ಯೇಸುವಿನ ನಾನು ಮುಖಮುಖವಾಗಿ ನೋಡಿದೆ ಅಂತೇಳಿ ಹೇಳಿದ್ರೆ ಸಾಲದು, ಆತನು ಮುಖಾಂತರ ಅದ್ಭುತಗಳು ಸೂಚಕ ಕಾರ್ಯಗಳು ನಡೀತದೆ ಅಂತೇಳಿ ನಂಬಿದ್ದರು ಸಾಲದು. ಮುಂದುವರೆದು ಯೇಸು ಹೇಳ್ತಾರೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಇಲ್ಲಿ ಕತ್ತಲಲ್ಲಿ ಬಂದಂತವನ ಹೃದಯವನ್ನ ನೋಡ್ತಾ ಇದ್ದಾರೆ. ಅವನ ಹೃದಯ ಕತ್ತಲಾಗಿದೆ. ಅವನಿಗೆ ಬೆಳಕು ಕೊಡ್ತಕ್ಕಂಥ ಮಾತನ್ನ ದೇವರು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇವತ್ತು ನಾನು ನಿಮಗೆ ಕೇಳ್ತೇನೆ, ಅವತ್ತು ಯೇಸುವನ್ನು ಭೇಟಿ ಮಾಡಲು ಬಂದಂತ ನಿಕೋದೇಮನ ಯೇಸು ಕೇಳ್ತಾರೆ. ಅವನು ಯೇಸುವನ್ನು ಹೊಗಳದ, ಅವನು ಯೇಸುವನ್ನು ಭೇಟಿ ಮಾಡದ, ಯೇಸುವಿನ ಬಗ್ಗೆ ತಿಳಿದಿದ್ದ, ಎಲ್ಲವನ್ನೂ ಇತ್ತು. ಆದ್ರೆ ಅವನು ಹೊಸದಾಗಿ ಹುಟ್ಟಿರಲಿಲ್ಲ. ಯೇಸು ಅವನ ಕೆಟ್ಟೋದ ಆತ್ಮದ ಸ್ಥಿತಿಯನ್ನ ಗುರುತಿಡಿದ್ರು. ಅವನ ಆತ್ಮ ಕೆಟ್ಟೋಗಿತ್ತು, ಅವನ ಸೋಲ್ ಕೆಟ್ಟೋಗಿತ್ತು,
ಅವನ ಆತ್ಮ ಬ್ಯಾಡ್ ಕಂಡೀಷನ್. ರಾತ್ರಿಯಲ್ಲಿ ಬಂದಂತವನ ಆ ಹೃದಯ, ಆ ಮನಸ್ಸು ಬ್ಯಾಡ್ ಕಂಡೀಷನ್. ಹೃದಯ ರಕ್ಷಣೆ ಹೊಂದಿರಲಿಲ್ಲ, ಅವನು ನೂತನ ಸೃಷ್ಟಿ ಆಗಿರಲಿಲ್ಲ. ಅಂತವನು ಯೇಸುವನ್ನು ಹೊಗಳ್ತಾ ಇದ್ದಾನೆ. ಇವತ್ತು ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನಿಮ್ಮ ಆತ್ಮದ ಸ್ಥಿತಿ ಹೇಗಿದೆ? ಅದು ಬ್ಯಾಡ್ ಆಗಿದೆಯಾ, ಗುಡ್ ಆಗಿದೆಯಾ? ನಾನು ಹೇಳೋದು ನಿಮ್ಗೆ ಅರ್ಥ ಆಗತ್ತೆ ಅಂತ ಕಾಣುತ್ತೆ. ನೀವು ಆಲಯಕ್ಕೆ ಬಂದಿದ್ದೀರಾ, ಅವನು ಬಂದಿದ್ದ, ಅವನಾದ್ರೂ ನಿದ್ರೆ ಬಿಟ್ಟು ಬಂದಿದ್ದಾನೆ. ಎಷ್ಟು ಅರ್ಥ ಆಗ್ತಾ ಇದೆಯಾ? ಇವತ್ತು ಅನೇಕರು ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ರಾತ್ರಿ ಪ್ರಾರ್ಥನೆ ಮಾಡ್ತಾರೆ. ಅನೇಕರು ಒಂದು ಸಾಲಲ್ಲ ಅಂತ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ಆದ್ರೆ ಒಂದ್ ಪ್ರಶ್ನೆ, ನೀವು ನೂತನ ಸೃಷ್ಟಿ ಆಗಿದ್ದೀರಾ? ಇಲ್ಲಿ ದೇವರು ಏನನ್ನ ಕೇಳ್ತಾ ಇದ್ದಾರೆ? ನೂತನ ಸೃಷ್ಟಿನೇ ಕಾರಣ. ನೀವು ನೂತನ ಸೃಷ್ಟಿ ಆಗೋ ತನಕ ನಿನಗೆ ಬಿಡುಗಡೆ ಆಗಲ್ಲ, ಶಾಪ ನಿನ್ನ ಬಿಟ್ಟು ಹೋಗಲ್ಲ, ನಿನಗೆ ಹೇಳಿಕೆ ಆಗ್ಲಿಕ್ಕೆ ಆಗಲ್ಲ. ನೂತನ ಸೃಷ್ಟಿ ಆಗದೆ ಈ ಆತ್ಮ ಪರಲೋಕದೊಳಗೆ ಹೋಗ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ನೂತನ ಸೃಷ್ಟಿ ಆಗ್ಬೇಕು. ಇವನು ಹೇಳ್ಬೋದಿತ್ತಲ್ಲ, ನನ್ನ ನೋಡಿದೀಯಪ್ಪ, ನನ್ನನ್ನು ಇಷ್ಟು ಹೊಗಳಿದೆಯಲ್ಲ, ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದೆಯಲ್ಲ, ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದೀಯಲ್ಲ, ನನ್ನ ವಾಕ್ಯವನ್ನು ತಿಳ್ಕೊಂಡಿದೀಯಾ, ನನ್ನ ಬಗ್ಗೆ ತಿಳ್ಕೊಂಡಿದೀಯಾ, ನನ್ನ ಜೊತೆ ಯಾರಿದಾರ ತಿಳ್ಕೊಂಡಿದೀಯಾ. ಅದು ರಾತ್ರಿ ಕುಟುಂಬ ಎಲ್ಲವನ್ನು ಬಿಟ್ಟು, ನಿದ್ದೆಯನ್ನು ಬಿಟ್ಟು ತ್ಯಾಗದಿಂದ ರಾತ್ರಿ ಬಂದಿದೆಯಲ್ಲ, ನಿನಗೆ ತಥಾಸ್ತು, ಇವತ್ತೇ ಪರಲೋಕ ಅಂತ ದೇವರು ಹೇಳಿದ್ರು. ಅವನಿಗೆ ಏನ್ ಹೇಳಿದ್ರು? ನೀನಲ್ಲೊಂದು ಕೊರತೆ ನಾನು ಕಾಣ್ತಾ ಇದ್ದೀನಿ. ಅವನಿಗೆ ಹಣ ಇದೆ, ಅಂತಸ್ತಿದೆ, ಜನಬಲ ಇದೆ, ಎಲ್ಲ ಇದೆ, ಅವನಿಗೇನು ಕಡಿಮೆ ಇಲ್ಲ. ಆದ್ರೆ ಅವನ ಹೃದಯದ ಆತ್ಮದ ಸ್ಥಿತಿಯನ್ನ ದೇವರು ರಾತ್ರಿಯಲ್ಲಿ ಬಂದಂತವನ ಅವನ ಹೃದಯದ ಸ್ಥಿತಿ ನೋಡಿದಾಗ ಬ್ಯಾಡ್ ಕಂಡೀಷನ್. ಅವನ ರಾತ್ರಿಯಲ್ಲಿ ಬಂದಿದ್ದಾನೆ, ಅವನ ಹೃದಯದಲ್ಲಿ ಅಂತರಂಗದಲ್ಲಿ ಕತ್ತಲು ಕವಿದಿದೆ. ಹಾಗಾಗಿ ಬೆಳಕು ಕೊಡ್ತಕ್ಕಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ನೀನು ಹೊಸದಾಗಿ ಹುಟ್ಟದಿದ್ದರೆ ಪರಲೋಕ ರಾಜ್ಯವನ್ನ ನೀನು ಸೇರಲಾರೆ. ಇವತ್ತು ನಾವು ಅಷ್ಟೇ, ನಿಮಗಿದೇ ಪ್ರಶ್ನೆ. ನೀವು ಹೊಸದಾಗಿ ಹುಟ್ಟಿದ್ದೀರಾ? ನೀವು ಯಾರೇ ಇರಿ, ನೀವು ಹೊಸದಾಗಿ ಹುಟ್ಟದಿದ್ದರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗೋದಿಲ್ಲ. ಚರ್ಚಿಗೆ ಬರ್ಬೋದು, ಆರಾಧನೆ ಮಾಡ್ಬೋದು, ವಾಕ್ಯವನ್ನು ಓದಬಹುದು, ಕಾಣಿಕೆ ಕೊಡಬಹುದು. ಯೇಸು ಒಳ್ಳೆಯವನು, ಆತನು ಶಕ್ತನು, ಆತನು ಅದ್ಭುತನು, ಸಾರ್ವಭೌಮನು, ಎಲ್ಲ ನೀವು ಮಾಡಬಹುದು. ಆದ್ರೆ ಪರಲೋಕಕ್ಕೆ ನೀವು ಹೋಗ್ಬೇಕಾದ್ರೆ ಈ ನನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರು ವೈಯಕ್ತಿಕವಾಗಿ, ವ್ಯಕ್ತಿಗತವಾಗಿ ಹೊಸದಾಗಿ ಹುಟ್ಟಿದಂತಹ ಅನುಭವ ಇಲ್ಲದೆ ಅಲ್ಲಿ ನಿಮಗೆ ಅನುಮತಿ ಇಲ್ಲ. ನಮ್ಮನ್ನೇ ನಾವು ವಂಚನೆಗೆ ತಳ್ಳಬಾರದು. ನಾವು ಆಲೋಚಿಸಬೇಕು, ನಾವು ಯಾವ ನೆಲೆಯಲ್ಲಿ, ನಾವು ಯಾವ ಪರಿಸ್ಥಿತಿಯಲ್ಲಿ ನಾವು ಎಲ್ಲಿದ್ದೇವೆ. ವಯನಾಡಲ್ಲಿ ಗುಡ್ಡ ಜಾರಿತು, ರಾತ್ರಿಗೆ ಎಷ್ಟೋ ಜನ ಹೋದ್ರು. ನಾವು ಯಾವಾಗ ಸಾಯ್ತೀವಿ ನಿಮ್ಗೆ ಗೊತ್ತಾ? ಆದ್ರೆ ಮರಣಕ್ಕೆ ಸಿದ್ಧರಾಗಿ. ಪಕ್ಕದಲ್ಲಿ ಹೇಳಿ, ನಿನ್ನ ಮರಣಕ್ಕೆ ನೀನು ಸಿದ್ಧನಾಗಿರು. ಆತ್ಮದಲ್ಲಿ ಹೆಂಗೂ ನಾವು ಒಂದಿನ ಸಾಯ್ಲೇಬೇಕು. ಹೇಗಂತ ಗೊತ್ತಿಲ್ಲ, ಯಾವಾಗಂತನೂ ಗೊತ್ತಿಲ್ಲ, ಯೇಸು ಯಾವಾಗ ಬರ್ತಾರಂತ ನಮಗೆ ಗೊತ್ತಿಲ್ಲ. ಬಟ್ ಅದು ಮುಂಚೆ, ಅದಕ್ಕೆ ದೇವರು ಹೇಳೋದು, ಯಾವಾಗಲೂ ನೀವು ಸಿದ್ಧರಾಗಿರಿ. ಕರ್ತನ ಬರುವಿಕೆ ಯಾವಾಗ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಕಳ್ಳನು ಬರುವಾಗೆ ಕರ್ತನು ಬರ್ತಾರೆ, ನೀವು ಸಿದ್ಧರಾಗಿರಿ. ಅದಕ್ಕೆ ಹೇಳ್ತಾರೆ ಹೊಸ ಸೃಷ್ಟಿಯಾಗಿ. ಹೊಸ ಸೃಷ್ಟಿಯಾಗಿ ಎಲ್ಲಿ ತನಕ ನೀವು ಆಗಿರೋದಿಲ್ಲ ಅಲ್ಲಿ ತನಕ ಹೋಗೋದಿಲ್ಲ. ನಿಕೋದೇಮ ಅದನ್ನು ಹೇಳ್ತಾನೆ ನೋಡಿ ಮೇಲೆ. ಯೇಸುವಿನ ಬಳಿಗೆ ಬಂದು, ಆ ನಿಕೋದೇಮ ಒಬ್ಬ ಮನುಷ್ಯನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು, ಚರ್ಚಿಗೆ ಬಂದು, ಅರ್ಥ ಆಯ್ತಾ, ಚರ್ಚಿಗೆ ಬಂದು, ಫಾಸ್ಟ್ ಬಳಿಗೆ ಬಂದು, ಆರಾಧನೆಗೆ ಬಂದು ನರಕಕ್ಕೆ ಹೋದ್ರೆ ಹೆಂಗೆ? ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನೀವು ಬಂದಿದ್ದೀರಾ, ಏನಕ್ಕೆ ಬಂದಿದ್ದೀರಾ? ಎಲ್ಲಿಗೆ ಹೋಗ್ಲಿಕ್ಕೆ ಬಂದಿದ್ದೀರಾ? ಒಂದು ಬಿಡುಗಡೆಗೆ ಬಂದ್ರ? ಕಾಯಿಲೆಯಿಂದ ಸುಖ ಹೊಂದಲಿಕ್ಕೆ ಬಂದ್ರ? ಅಥವಾ ಇಲ್ಲಿ ಮನರಂಜನಾ ಕಾರ್ಯಕ್ರಮ ನಡೀತಾ ಇದೆ ನೋಡ್ಲಿಕ್ಕೆ ಬಂದ್ರ? ಅದಕ್ಕಲ್ಲ, ನಮ್ಮ ಆತ್ಮದ ಸ್ಥಿತಿ ಹೇಗಿದೆ ಅದನ್ನ ದೇವರ ಜೊತೆ ಹೇಳಿ ಒಬ್ಬ ನೂತನ ಸೃಷ್ಟಿಯಾಗಿ ಮಾರ್ಪಡ್ಲಿಕ್ಕೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ಆಮೆನ್.
ಅದು ಬದಲಾವಣೆ ನಿಮ್ಮಲ್ಲಿ ಬಂದ್ರೆ ಮಾತ್ರ ನೀವು ಪರಲೋಕ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಿಮ್ಮನ್ನೇ ನೀವು ಮೋಸ ಮಾಡ್ತೀರಿ. ಆ ಭಾವನೆ, ಆ ಹೊಸ ಮನುಷ್ಯ ಯಾರು? ಈ ಹೊಸ ಒಡಂಬಡಿಕೆಗೆ ತಕ್ಕಂತೆ ಮತ್ತಾಯದಿಂದ ಪ್ರಕಟಣೆವರೆಗಿರ್ತಕ್ಕಂಥ 27 ಗ್ರಂಥಗಳು ಇರ್ತಕ್ಕಂಥ ದೇವರ ಶುಭ ಸಂದೇಶ ಆ ಮನುಷ್ಯನಾಗಿ ಆ ದೇವರ ಸಾರೂಪ್ಯ ನಿನ್ನೊಳಗೆ ಇಳಿದು ಬರಲಿ, ಅದನ್ನು ಹೇಳ್ತಾ ಇದ್ದಾರೆ. ಅದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ನೀನು ಹೊಸ ಸೃಷ್ಟಿ ಆಗದೆ ಇದ್ರೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಹಣ ಇದೆ, ಪವರ್ ಇದೆ, ಮನಿ ಇದೆ, ಎಲ್ಲ ಇದೆ, ರಿಯಲಿ ಗುಡ್, ಬಟ್ ಯುವರ್ ಸೋಲ್ ಕಂಡೀಷನ್ ಈಸ್ ಎ ವರ್ಸ್ಟ್ ಕಂಡೀಷನ್. ನಿಮ್ಮ ಹೃದಯದ ಆತ್ಮದ ಸ್ಥಿತಿ, ಪ್ರಾಣ, ಆತ್ಮ, ಶರೀರ 3 ಇದೆ. ನಿಮ್ಮ ಆತ್ಮ ಹೇಗಿದೆ? ಇವತ್ತು ಕಣ್ಮುಚ್ಚಿದ್ರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಿದ್ಧನ? 1 ಕೊರಿಂಥ್ಯ 15:19 ಒಂದು ವಾಕ್ಯ ಇದೆ. ಈ ಜೀವಮಾನದ ಕಾಲತೆಗೆ ಪೂರ್ತಿಗಾಗಿ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು, ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಈ ಕನ್ನಡ ಅರ್ಥ ಆಗಿದೆ ನಿಮ್ಗೆ ಗೊತ್ತಿಲ್ಲ, ಇನ್ನೊಂದ್ಸತಿ. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲೂ ನಿರ್ಭಾಗ್ಯರೇ ಸರಿ. ಈ ಲೋಕಕ್ಕೆ ಒಂದ್ ಮನೆ ಬೇಕು, ಒಂದ್ ಕಾರ್ ಬೇಕು, ಕಿವಿಗೆ ಒಂದೆರಡು ಹೊಲೆ ಬೇಕು, ಈ ಊಟಕ್ಕೆ ಒಂದ್ ಕೆಲಸ ಬೇಕು ಅಂತೇಳಿ ಇದನ್ನ ಮಾತ್ರ ನೀವು ಇಲ್ಲಿ ನಂಬಿ ಚರ್ಚಿಗೆ ಬರೋದಾದ್ರೆ, ಇದನ್ನ ಮಾತ್ರ ನಂಬಿ ಯೇಸುವನ್ನ ನಂಬಿ ನೀವು ಬರೋದಾದ್ರೆ ನಿಮ್ಮ ಹಾಗೆ ನಿರ್ಭಾಗ್ಯರು ಯಾರು ಇಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಕೆಲವ್ರು ಹೇಳ್ತಾರೆ ಮೋಸ ಮಾಡತ್ತಾರ, ಬೆಣ್ಣೆ ಹಾಕ. ಆ ಮಾತು ನಾನು ಆಡಕ್ ಹೋಗಲ್ಲ ಇಲ್ಲಿ. ಹಲ್ಲೆಲೂಯಾ. ನಾವು ಇಲ್ಲಿ ಬಂದಿರೋದು ಆತ್ಮದ ಆದಾಯಕ್ಕೆ. ಆತ್ಮ ನರಕಕ್ಕೆ ಹೋಗ್ಬಾರ್ದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಹಾಗಾಗಿ ರಾತ್ರಿ ಭೇಟಿ ಮಾಡ್ಲಿಕ್ಕೆ ಬಂದಲ್ಲ, ಅವನಿಗೆ ಬೇಕಾದಷ್ಟಿದೆ, ಜನ ಇದ್ದಾರೆ, ಹಣ ಇದೆ, ಅಧಿಕಾರಿ ಎಲ್ಲ ಇದೆ. ಅವನು ನೋಡಿ ಹೇಳ್ತಾ ಇದ್ದಾರೆ ನೀನು ನೂತನ ಸೃಷ್ಟಿ ಆಗ್ಬೇಕಂತೇಳಿ. ಇವತ್ತು ನಮ್ಮ ನೋಡಿ ಹೇಳ್ತಾ ಇದ್ದಾರೆ, ನೀವು ಆಲಯಕ್ಕೆ ಬರೋದು ಯಾವ್ದಕ್ಕೆ? ನಿಮ್ಮ ಹೃದಯ ರಕ್ಷಣೆ ಹೊಂದಿದೀಯಾ? ನಿಮ್ಮ ಹೃದಯದಲ್ಲಿ ನೀವು ನೂತನ ಸೃಷ್ಟಿ ಆಗಿದ್ದೀರಾ? ಹಾಗದೆ ಇದ್ದರೆ ನೀವು ನಿರ್ಭಾಗ್ಯರೇ. ಏನು ಬಿಡುಗಡೆಗೆ ಬಂದ್ರ, ಸುಖಕ್ಕೆ ಬಂದ್ರ? ಅದು ಕೊಟ್ಟೇ ಕೊಡ್ತಾರೆ. ನಂಬಿಕೆ ಇದ್ರೆ ನಿಮಗೆ ಸಿಕ್ಕೇ ಸಿಗತ್ತೆ, ಅದು 2 ಮಾತಿಲ್ಲ. ಅದು ಮಾತ್ರ ನಿಮಗೆ ಸಾಕ? ಅದಕ್ಕೆ ಮಾತ್ರ ಬಂದ್ರೆ ನಿಮ್ಮ ಹಾಗೆ ನಿರ್ಭಾಗ್ಯರು, ನಿಮ್ಮ ಹಾಗೆ ಅನ್ಲಕ್ಕಿ ಪರ್ಸನ್ ಈ ಆಕಾಶಗಳಿಗೆ ಭೂಮಿ ಮೇಲೆ ಯಾರು ಇಲ್ಲ ಅನ್ನೋದನ್ನೇ ವಾಕ್ಯ ಎತ್ತಿ ಹೇಳ್ತಾ ಇದೆ. ಅದಕ್ಕೆ ಮಾತ್ರ ಅಲ್ಲ, ಮುಂದೆ ಒಂದು ಹೆಜ್ಜೆ ಬಂದು ನಿತ್ಯ ಜೀವಕ್ಕೆ ನೀವು ಸಿದ್ಧರಾಗಬೇಕು ಅನ್ನೋದನ್ನೇ ವಾಕ್ಯ ಎತ್ತಿ ಹೇಳ್ತಾ ಇದೆ.